ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಬ್ಬು ಬೆಳೆಗಾರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದ್ದು ಕಬ್ಬಿನ ಬೆಲೆ 3,300 ರೂಪಾಯಿ ಕೊಡಲು ನಿರ್ಧಾರ ಮಾಡಿದೆ. ಈ ಹಿನ್ನೆಲೆ ಗುರ್ಲಾಪುರದಲ್ಲಿ ರೈತರು ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ರೈತ ಮುಖಂಡ ಚೂನಪ್ಪ ಪೂಜೇರಿ ಮೊದಲು ಪ್ರತಿಕ್ರಿಯೆ ನೀಡಿದ್ದು, ರೈತ ಸಂಘದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಹೃದಯಪೂರ್ವಕ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮತ್ತು ಗುರ್ಲಾಪುರ ಕ್ರಾಸ್ನಲ್ಲಿ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಹಾಗೂ ಚೂನಪ್ಪ ಪೂಜಾರಿ ಅವರು ನಾಡಿನ ರೈತರಿಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಕಳೆದ 9 ದಿನಗಳಿಂದ ರೈತರು ಬಿರುಸಿನ ಗಾಳಿಯಲ್ಲೂ ಕೂಡ ಚಳಿಯಲ್ಲೂ ಅಹೋರಾತ್ರಿ ಕುಳಿತು ಹೋರಾಟ ಮಾಡ್ತಾ ಇದ್ದು, ಇದು ಕೇವಲ ಕಬ್ಬಿನ ಹೋರಾಟವಲ್ಲ, ಬದುಕಿನ ಹೋರಾಟ ಎಂದು ಗುರ್ಲಾಪುರದ ರೈತರ ಮಾತು ಹೃದಯವನ್ನ ವಿದ್ರಾವಕಗೊಳಿಸುವಂತಹ ಮಾತುಗಳನ್ನ ಆಡಿದ್ರು. ಈಗ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ರೈತರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ತೊಂದರೆ ಆಗ್ತಾ ಇದೆ, ಹಾಗೆ ಹೀಗೆ 16 ವಿಚಾರ ಹೇಳು ಸರ್, ಏನ್ ಕತೆ ಹೇಳ್ತಾ ಇದ್ದೀರಾ? ನಾವು ಈಗ 200 ರೂಪಾಯಿ ನಾವು ಗುರ್ಲಾಪುರ ರೈತ ದೇವರುಗಳು ಮನಸ್ಸು ಮಾಡಿ ನಾವು ನೀವು ಗೊತ್ತಿಲ್ಲದೆ 200 ರೂಪಾಯಿ ಇಸ್ಕೊಂಡಿದ್ದೀವಿ. ನಮ್ಮ ಜಿಲ್ಲಾಧಿಕಾರಿ SP ಅವ್ರು ನಮ್ಮ ಎಲ್ಲರ ಶ್ರಮದಿಂದ ಅವ್ರಿಗೆಲ್ಲ ನಿರಂತರ 20 ಇಸ್ಕೊತಿ 200 ತಂದೀವಿ. ಏನಣ್ಣ ನೀನು 200 ರೂಪಾಯಿ ಘೋಷಣೆ ಮಾಡಕ್ಕಾಗೋದ್ರಿ ಅಧ್ಯಕ್ಷರೇ? ಸರ, ಇದು ನಿಮ್ ತೆಗೆದಲ್ಲ, ನಿಮಗೆ ಮರ್ಯಾದೆನೂ ಅಲ್ಲ ಅಂತಂದ್ರೆ ನೀವು ಕಾರ್ಖಾನೆಯವ್ರು ಕೊಟ್ಟಿಲ್ಲ ಅಂದ್ರೆ ನೀವು ಕೊಡಿ, ನಮ್ಗೇನಾಗೋದು? ಕಾರ್ಖಾನೆಯವ್ರು ಕೊಡಲಿಲ್ಲ ಅಂದ್ರೆ ನೀವು ಕೊಡಿ. ಏನು ನಮ್ಮ ತಾಯಿಯಂದ್ರಿಗೆ ಭಾಗ್ಯ ಕೊಡ್ತೀರಿ 2,000 ಕೋಟಿ, ನಮ್ಗೆ 1,000 ಕೋಟಿ ತೆಗೆದಿಟ್ಟು ಕೊಡಪ್ಪ ಮುಖ್ಯಮಂತ್ರಿ ಅವರು ಅಂತಂದೆ. ಆಮೇಲೆ ಮುಖ್ಯಮಂತ್ರಿ ಅವರು ಮತ್ತೆ ಚರ್ಚೆ ಆಯ್ತು. ನಾನು ಚರ್ಚೆ ಮಾಡ್ತೀನಿ, ಶಿವಾನಂದ ಪಾಟೀಲ್ ಕೊಟ್ಟರು. ಆ ಪುಣ್ಯಾತ್ಮ ಒಂದು 10 ನಿಮಿಷ ಅವರು ಮಾತಾಡಿ ಅವರಿಗೆ ಹೇಳಿದೆ, ಏನ್ರಿ ನಮ್ಮ ಉತ್ತರ ಕರ್ನಾಟಕದ ಶುಗರ್ ಮಂತ್ರಿ ಆಗಿದ್ರೆ ಅಷ್ಟು ಗೊತ್ತು ಸರ್ಕಾರದಲ್ಲಿ ಇಲ್ಲ ಅಂದ್ರೆ ಯಾಕೆ ಮಂತ್ರಿ ಅವರಾಗಿರ್ತೀರ? ಅದೇನ್ ಗೊತ್ತಿಲ್ಲ. ನಾವು ನನ್ನ ಜೊತೆ ಇಲ್ಲೆಲ್ಲ ಕಬ್ಬು ಬೆಳೆಗಾರರ ಜೊತೆ ನಾನು ಮಾತಾಡಿದ್ದೀನಿ. 300 ರೂಪಾಯಿ 1 ರೂಪಾಯಿ ಕಡಿಮೆ ಆದ್ರೂ ಆ ಕಬ್ಬು ಬೆಳೆಗಾರ ದೇವತೆಗಳು ನನ್ನ ತೆಳಗೆ ಹೋಗುದ, ಅವ್ರ ಮನೆಗೆ ಹೋಗ್ತಾರೋ. ನೀವೇನಾದ್ರೂ 3,300 ರೂಪಾಯಿ ಘೋಷಣೆ ಮಾಡ್ರಿ, ನಿಮ್ಮ ಸರ್ಕಾರ ಉಳಿತೈತೆ. ಇಲ್ಲ ಅಂತಂದ್ರ 11ನೇ ತಾರೀಕು 1 ಕೋಟಿ ಜನ ರಸ್ತೆಗೆ ಬರಾಕ್ ನಿಂತಾರೋ. ಕರ್ನಾಟಕನ ಬಂದ್ ಕರೆ ಕೊಡ್ತಕ್ಕಂಥ ಕೆಲಸ ಮಾಡತ್ತು. ಮನೆ ಬರೋರಿದ್ರು ನೀವು ಕೈ ಮುಗಿದ ವಿನಂತಿ ಮಾಡ್ಕೋದಿ ಬಿಟ್ಟಂದ್ರೆ ತಕ್ಷಣ ಸುಮಾರು ನಾನು ಮತ್ತೆ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಅಧ್ಯಕ್ಷರು ನಿಮ್ಗೆ ಹಸ್ತಿನ ಅಂತ ಹೇಳಿದ್ರು. ಆಟೋಟಿಗೆ ಒಂದು 20-25 ನಿಮಿಷನಾಗಂದ್ರೆ ಮುಖ್ಯಮಂತ್ರಿ ಲೆಟರ್ ಬಂತು. ಇದು ಆಗಿರ್ತಕ್ಕಂಥ ಸಂದರ್ಭ ಅಂದ್ರ ಘೋಷಣೆ ಆಯ್ತು ಅಂತ 3,300 ರೂಪಾಯಿ ಕಾರ್ಖಾನೆಯವರು 2,250 ಸರ್ಕಾರದಿಂದ, ಅದೇ 3,250 ಗೋರ್ಮೆಂಟ್ ಕೂಡ 50. ಅದು ಗೋರ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಬಾಗಲಕೋಟೆಗೆ ಅಷ್ಟೇ ಅಲ್ಲ, ನನ್ನ ಮಂಡ್ಯ, ಮೈಸೂರು, ಇಡೀ ರಾಜ್ಯದ ಕಬ್ಬು ಬೆಳೆಗಾರರು 40 ಲಕ್ಷ ಕಬ್ಬು ಬೆಳೆಗಾರರಿಗೆ ನಮಗೆ ತೃಪ್ತಿ ಇಲ್ಲ. ನಾನು ಮುಖ್ಯಮಂತ್ರಿ ಅವ್ರನ್ನು ಹೇಳ್ರಿ, ನಮಗೆ ಗೊತ್ತಿದೆ. ಮುಖ್ಯಮಂತ್ರಿ ಅವರು ಸುಮಾರು 1 ಟನ್ನಿಗೆ 1,000 ರೂಪಾಯಿ ಕೇಳಿದ್ದೆ, ಗೊತ್ತಿಲ್ಲ ನಿಮ್ಗೆ ನೆನಪಿದ್ದಿಲ್ಲ? ಹೌದು. ಅದೇ 1,000 ಕೇಳಿದ್ದಕ್ಕೆ ಈಗ 50 ರೂಪಾಯಿ ಕೊಟ್ಟರು. ಈಗ ಸಂದರ್ಭ ಕಾರ್ಖಾನೆ ಚಾಲೂ ಆಗಬೇಕಾಗಿತ್ತು. ನಾವು ಒಪ್ಪಗೋದಂತ ಸಂದರ್ಭ ಇದ್ರಿಕಿಲ್ಲ. ಕಾರ್ಖಾನೆಗಳು ಕೂಡ ಚಾಲೂ ಆಗಿ ನಮ್ಮ ಕಬ್ಬು ಹೋಗ್ಬೇಕಾಗಿತ್ತು. ಮತ್ತೆ ಬೆಳಗಾವಿ ಅಧಿವೇಶನ ಇದೆಯಲ್ಲ, ಅವಾಗ ಬೇಕಾದ್ರೆ ಹೋರಾಟ ಮಾಡಿ ಮತ್ತು ಬರುತ್ತೆ. ಆಯ್ತ್ರಿ ಮುಖ್ಯಮಂತ್ರಿ ಅವರ ಯಾಕೋ ಬಹಳ ಇವತ್ತು ಕಷ್ಟ ಇದ್ರೆ ಇರಲಿ, ಮತ್ತೆ ಅದೇ ರೀತಿಯಾಗಿ ಆಮೇಲೆ ಆಯ್ತು. ಆಮೇಲೆ SP ಅವ್ರು ಹೇಳಿದ್ರು ಸಂದೇಶ. ಕೇಂದ್ರ ಕೂಡ ನರೇಂದ್ರ ಮೋದಿ ಅವರು ಕೂಡ 1,000 ರೂಪಾಯಿ 1 ಟನ್ನಿಗೆ ಕೊಡಬೇಕಂತ ಹೋರಾಟ ಐತಿ. ಮತ್ತ ಏನು 10.25 ರಿಕವರಿ ಮಾಡಿ ಇವತ್ತು ಬೀದಿ ಒಳಗ ನರೇಂದ್ರ ಮೋದಿ ಅವರು ಕೊಡಿಸಿದ್ರಿ, ನೀವು 9.5 ರಿಕವರಿ ಮಾಡ್ಬೇಕಂತ ಕೂಡ ಹೋರಾಟ ಎಲ್ಲರ ಜೊತೆ ಇತ್ತು. ಆಮೇಲೆ ನಮ್ಮ SP ಅವ್ರು ಹೇಳಿದ್ರು, ಆಯ್ತು ಈಗಾಗಿದೆ, ಏನ್ ಮಾಡೋದನ್ನ ಮತ್ತೆ ಹೋಗಿ ಬಿಡೋದ ಮುಗಿತಂದು. ಇಲ್ಲ ಸರ್ ಅಂದೆ, ಹಾಗೆಲ್ಲ ಆಗಲ್ಲ. ಗುರ್ಲಾಪುರದಲ್ಲಿ ಬೆಲೆ ನಿಗದಿ ಆಗಿದ್ದಂತೆ ಅಧಿಕೃತ ಲೆಟರ್. ಗುರ್ಲಾಪುರದಲ್ಲಿ ನಾಳೆ ಲಕ್ಷಾಂತರ ಜನ ಸೇರ್ತಾರೋ. ನೀವು ಸರಿಯಾಗಿ 12-1 ಗಂಟೆಗಂದ್ರೆ ಲಕ್ಷಾಂತರ ಜನ ಕರ್ಕೊಂಡು ನಾವಿರ್ತೀವಿ. ನೀವು ಶುಗರ್ ಕಮಿಷನರ್ ಅವ್ರು ಕರ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಲೆಟರ್ ಮೇಲೆ ಈ ರೀತಿ ಬೆಲೆ ನಿಗದಿ ಆಯ್ತು, 50 ರೂಪಾಯಿ ಯಾವಾಗ ಕೊಡ್ತೀರಿ? ಕಾರ್ಖಾನೆಯವರು 15 ದಿವಸನಾಗ ಬಾಕಿ ಕೊಡಬೇಕು. ಮತ್ತೆ ಕಾರ್ಖಾನೆ ರಿಕವರಿ, ತೂಕ ಇವೆಲ್ಲ ಕೂಡ ಡಿಸ್ಕಷನ್ ಮಾಡಬೇಕಾಗಿದೆ. ನೀವು 2 ಗಂಟೆ ನಮ್ಮ ಮುಖ್ಯಮಂತ್ರಿ ಅವರ ಜೊತೆ ಒಂದು ನಿಯೋಗನ ಓದು
ಸಭೆ ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿಯವರಿಗೆ ನಮ್ಮ SP ಅವರಿಗೆ ಹೇಳಿದೆ. ಯಾಕಂದ್ರೆ ಇಷ್ಟಕ್ಕೆ ಕಬ್ಬು ಬಿಲ್ ಫಿಕ್ಸ್ ಆದ್ರೆ ಮುಗಿತಿಲ್ಲ. ಅಲ್ಲಿ ಶುಗರ್ ಕಮಿಷನರ್ ಇಲಾಖೆಗೆ 5 ಮಂದಿ ಇಲ್ಲಿ ಕಸ ಹುಡುಗಾಕ್ಸೋದೇ ಇಲ್ಲ. ಅದನ್ನ 100 ಮಂದಿ ಸಿಬ್ಬಂದಿ ಮಾಡ್ಬೇಕು. ಒಬ್ಬ IAS ಅಧಿಕಾರಿ ಕಾಯಂ ಈ ಶುಗರ್ ಇಲಾಖೆ ಕಾಯಂ ಇರ್ಬೇಕು, ಬೆಳಗಾವಿ ಒಳಗೆ ಇರ್ಬೇಕು. ಇವೆಲ್ಲ ಕೂಡ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗೈತಿ. ನನಗೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಕೂಡ 2 ತಾಸು ಬೇಕು. ಈಗೇನ್ ಬೇಡ, ನಾಳೆ ಇನ್ನ 5 ದಿವಸ ಬಿಟ್ಕೊಂಡು ನಾವು ರೆಸ್ಟ್ ಮಾಡ್ತು. ಯಾವ್ದು 9-10 ದಿವಸ ಆಯ್ತು ಬೀದಿ ಒಳಗೆ ಕೂತದು ಅಂತೇಳಿ ನಮ್ಮ ಜಿಲ್ಲೆ SP ಸಾಹೇಬ್ರಿಗೆ, ಅದೇ ರೀತಿಯಾಗಿ DC ಅವರಿಗೆ ವಿನಂತಿ ಮಾಡ್ಕೊಂಡು DC ಅವ್ರಿಗೆ ಹೇಳಿದೆ, ಸರ್ ನೀವೆಲ್ಲರೂ ಕೂಡ ಬಹಳ ಶ್ರಮ ಪಡೆದಿರಾ, ನಿಮ್ಮ ಶ್ರಮದಿಂದ ನಮಗೆ ನಾವು ರೈತರು ಕೂಡಿದೀವಿ, ಆ ತಾಕತ್ತ ಶ್ರಮದ ಮೇಲೆ ತಾವು ತಮ್ಮನ್ನು ಕೂಡ ಇಲ್ಲಿ ಗೌರವಿಸಬೇಕಾಗುತ್ತೆ ಅನ್ನುವಂತ ಸಂದರ್ಭಕ್ಕ ತಾವು ನಾವು ಆಗ ಮುಗಿಸಂಗಿಲ್ಲ. ಗುರುಲಾಪುರಿನ ಕಾಯಂ ಎಲ್ಲಿ ಬೆಲೆ ನಿಗದಿ ಆಗುದಪ್ಪ ಅಂದ್ರೆ ಎಲ್ಲಿ ಹುಡುಗಿ ತಾಲೂಕಾ ಶಿವೋದರಂಗ ಅಡ್ಡಾಡಿರ್ತಕ್ಕಂಥ ನಾಡ ಜಗನ್ಮಾತೆ ಮೂರು ಕೂಡ ನಮ್ಮ ಮುರುಘರಾಜೇಂದ್ರ ಅಜ್ಜಾರ ಎಲ್ಲರ ಸಾವಿರಾರು ಸ್ವಾಮೀಜಿಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕಬ್ಬಿನ ಬೆಲೆ ನಿಗದಿ ಕಾರ್ಖಾನೆಯವರ ಬೆಲೆ ನಿಗದಿ ಇಲ್ಲಿ ಸರ್ಕಾರ ಕೊಡ್ತಕ್ಕಂಥದ್ದ ಬೆಳಗಾವಿ ಸುವರ್ಣಸೌಧ ಮುಂದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರ ಮುಖಂಡರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆಯಲ್ಲಿ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಲು ನಿರ್ಧರಿಸಿದೆ. ಸರ್ಕಾರದಿಂದ 50 ರೂಪಾಯಿ ಹಾಗೂ ಕಾರ್ಖಾನೆಯಿಂದ 50 ರೂಪಾಯಿ ನೀಡಲಾಗುತ್ತೆ. ಈ ಮೂಲಕ ಒಟ್ಟು 3,300 ರೂಪಾಯಿ ಕೊಡಲು ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.